ದೊಡ್ಡ ನಿರ್ಣಾಯಕ ಅಥವಾ ಬಹುಮುಖ್ಯ ಚುನಾವಣೆಗಳು ಮುಗಿದ ನಂತರ ಹಲವು ರಾಜಕೀಯ ಪಕ್ಷಗಳಲ್ಲಿ ವಿವಿಧ ರಾಜ್ಯಗಳಲ್ಲಿ ಮತ್ತು ರಾಷ್ಟ್ರದಲ್ಲಿ ಆ ಪಕ್ಷಗಳ ಒಳಗಡೆಯೇ ಬಡಿದಾಟದ ಕಹಳೆ ಮೊಳಗುವುದು ಬಹು ಸಹಜ. ನನಗದರಲ್ಲಿ ಹೊಸದು ಏನು ಅನ್ನಿಸ್ತಿಲ್ಲ. ಗೆದ್ದಾಗ ಎಲ್ಲರೂ ನಮ್ಮವರೇ, ಸೋತಾಗ ಅಳಕ್ಕೆ ಯಾರೂ ಇರಲ್ಲ. ದಟ್ ಇಸ್ ಹೌ ಇಟ್ ಈಸ್. ಅದೇ ಪರಿಸ್ಥಿತಿಯನ್ನು ಭಾರತೀಯ ಜನತಾ ಪಕ್ಷ ಈ ಉಪಚುನಾವಣೆಯ ನಂತರ ಅನುಭವಿಸುತ್ತಿದೆ. ನಾನು ಈ ಪರಿಸ್ಥಿತಿಯನ್ನು ಇವತ್ತು ಅದನ್ನು ಕಾಂಗ್ರೆಸ್ ಎಂಜಾಯ್ ಮಾಡ್ತಾ ಇರ್ಬೋದು, ಕೆಲವು ಲೀಡರ್ಗಳು ತಮಗೆ ತೋಚಿದ ರೀತಿಯಲ್ಲಿ ಅಬ್ಬರಿಸಿ ಬೊಬ್ಬರಿಸುತ್ತಿರಬಹುದು. ಬಟ್ ಚರಿತ್ರೆಯ ಪುಟಗಳನ್ನು ತಿರುವಿಯೂ ಹಾಕುವುದಿಲ್ಲ ಮತ್ತು ಯಾರೂ ಅದನ್ನು ಕೆದಕುವುದಿಲ್ಲ ತಮ್ಮ ಅನುಕೂಲಕ್ಕೆ ತಕ್ಕಂತೆ. ನಾನು ಕಾಂಗ್ರೆಸ್ ಪಕ್ಷದಲ್ಲೂ ಇಂತಹ ಭಿನ್ನಮತಗಳನ್ನು ಕೆಲ ಚುನಾವಣೆಗಳಾದ ನಂತರ ನೋಡಿದ್ದೇನೆ. 170ರ ಗಡಿಯಲ್ಲಿದ್ದ ಕಾಂಗ್ರೆಸ್ ನಂತರ ಜಾರಿ ಬಿದ್ದಾಗ ಆದ ಘಟನಾವಳಿಗಳು, ಮತ್ತು ಹಿಂದೆ ಕಾಂಗ್ರೆಸ್ಗೆ ಕಡಿಮೆ ಸ್ಥಾನಗಳು ಬಂದಾಗಿದ್ದು, ಅಥವಾ ಇನ್ಯಾವುದೋ ರಾಜ್ಯದಲ್ಲಿ DMKಗೆ ಬಂದಾಗಿದ್ದು, ಅಥವಾ ದೇಶವ್ಯಾಪಿ ಕಾಂಗ್ರೆಸ್ಗೆ ಹೀನಾಯವಾಗಿ 44 ಬಂದುಬಿಡ್ತು ಲೋಕಸಭೆಯಲ್ಲಿ ಯಾವಾಗಲೂ ಒಂದು ಸರಿ ಅಂತಂದಾಗಲೂ, ಇದೆಲ್ಲ ಆದಾಗ ಇದು ಅದನ್ನು ದಾಟಬೇಕು. ದಾಟುವ ಸಾಮರ್ಥ್ಯ ಶಕ್ತಿ ಇದ್ದರೆ ಅದು ರಾಜಕೀಯ ಪಕ್ಷ. ಇಲ್ಲದೇ ಇದ್ದರೆ ಅದು ಲಾಸು ಮತ್ತು ಪ್ರಾಫಿಟನ್ನು ಲೆಕ್ಕ ಹಾಕಿ ಆನ್ಯುಯಲ್ ಅಕೌಂಟ್ಸನ್ನು ಬಂದ ಮೇಲೆ 4-6 ವರ್ಷ ಆದಮೇಲೆ ಕಂಪನಿ ಕ್ಲೋಸ್ ಮಾಡೋ ಕಾರ್ಪೊರೇಟ್ ವ್ಯವಹಾರ ಅದು. ಅದೊಂಥರ ಬಿಸ್ನೆಸ್. ಬೈ ಎಲೆಕ್ಷನ್ ಸೋಲಿನ ಬೆನ್ನಲ್ಲಿ ಬಿಜೆಪಿಯಲ್ಲಿ ಹೊಸ ರೀತಿಯ ಭಿನ್ನಸ್ವರ. ಬಣ ಜಗಳದಲ್ಲಿ ಭಾರತೀಯ ಜನತಾ ಪಕ್ಷ ಚೂರಾಗೋಗಿದೆ, ಒಡೆದಿದೆ. ಅದನ್ನು ಯಾವನೂ ಅಲ್ಲಗೆಳೆಯೋಕ್ಕಾಗಲ್ಲ. ವಿಜಯೇಂದ್ರ ನಾಯಕತ್ವದ ವಿರುದ್ಧ ಯತ್ನಾಳ್ ತಂಡ ಇನ್ನೊಮ್ಮೆ ರಣಕಾಳುವಳಿ ಅದರ ವಕ್ಫ್ ವಿರೋಧಿ ಪ್ರತ್ಯೇಕವಾಗಿ ಅಭಿಯಾನವನ್ನೇನು ಶುರು ಮಾಡಿಕೊಂಡಿದ್ದಾರೆ. ಬೀದರ್ನಲ್ಲೋ ಇವತ್ತೆಲ್ಲೋ ಮಾಡಿದ್ದಾರೆ. ಅದನ್ನು ಅಲ್ಲಿ ರೈತರದ ಅಹವಾಲು ಡ್ಯಾಶ್ ಸಲ್ಲಿಸಿದ್ದಾರೆ, ಸಭೆಯೆಲ್ಲ ಮಾಡಿದ್ದಾರೆ, DC ಮನವಿ ಕೊಟ್ಟಿದ್ದಾರೆ. ದಟ್ಸ್ ಓಕೆ. ರೆಬೆಲ್ ಲೀಡರ್ಗಳ ಭಾಷಣದಲ್ಲಿ ವಕ್ಫ್ ಟೀಕೆ ಅಲ್ಲ, ವಿಜಯೇಂದ್ರ ಟೀಕೆಗೆ ಒಳಗಾಗಿದ್ದಾರೆ. ದಾಟ್ಸ್ ವೇರ್ ದ ಟ್ರಬಲ್ ಈಸ್. ಯತ್ನಾಳ್ ಅಂಡ್ ಟೀಮ್ನ ಉದ್ದೇಶ ವಕ್ಫೋ ವಿಜಯೇಂದ್ರನೋ, ಅದಕ್ಕೊಂದು ವೇದಿಕೆ. ದಾಟ್ಸ್ ದಿ ಪ್ರಾಬ್ಲಮ್. ಅದು ಪ್ರಾಬ್ಲಮ್ ಇರೋದು. ಬಣದ ಫೋಟೋಗಳಲ್ಲಿ ರಾಜ್ಯ ನಾಯಕರ ಫೋಟೋ ಇಲ್ವಂತೆ. ಓಕೆ. ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಬೆಂಬಲಿಗರ ಮೇಲೆ ಗ್ರಾಮಸ್ಥರೆಲ್ಲ ಸಿಟ್ಟಾಗಿದ್ದಾರಂತೆ. ವಕ್ಫ್ ವಿರುದ್ಧ ಹೋರಾಟ ಆಗಬೇಕು, ನೀವು ಯಾಕೆ ಇಲ್ಲಿ ಬಂದು ಗಲಾಟೆ ಮಾಡ್ತಿದ್ದೀರಿ ಅಂತ ತರಾಟೆಗೆ ತಗೊಂಡ್ರಂತೆ. ಈ ಮಧ್ಯೆ ಇದು ನಮ್ಮ ಹೋರಾಟ ಅಂದರೆ ಪಕ್ಷದ ಹೋರಾಟ ಅಲ್ಲ, ಇದು ಯಾರೋ ವ್ಯಕ್ತಿಗಳು ಸೇರ್ಕೊಂಡು ಮಾಡ್ಕೋತಿದ್ದಾರೆ. ಹೈಕಮಾಂಡ್ ದೂರ ಕೊಟ್ಟರೆ ಅದೇನೋ ಅವ್ರು ತಲೆ ಕೆಡಿಸ್ಕೋತಿಲ್ವಂತೆ. RSS ದೂರ ಉಳ್ಕೊಂಡಿದ್ದಾರೆ. ಬಟ್ ಅಲ್ಲಿ BJP ಒಳ ಜಗಳ ಬೀದಿನಲ್ಲಿ ಬಡದಾಡ್ಕೋತಿದ್ದಾರೆ. ಸೇಮ್ ಪ್ರಾಬ್ಲಮ್ನ ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವ್ರು ಫೇಸ್ ಮಾಡಿದ್ರು. ದೇವೇಗೌಡರು ಹೇಳಿದ್ರು ಅಹಿಂದ ಹೋರಾಟ ಪಕ್ಷದ ಹೋರಾಟ ಅಲ್ಲ ಅಂತ. ಸಿದ್ದರಾಮಯ್ಯನವರು ಅದನ್ನು ವೈಯಕ್ತಿಕವಾಗಿ ಅದನ್ನು ಹೋರಾಟ ಅಂದ್ಕೊಂಡು ಅವ್ರು ಮಾಡಿದ್ರು. ದಳದಲ್ಲಿದ್ದಾಗಲೇ ಅದು ಗಲಾಟೆಗಳು. ನಂತರ ಅವರು ಅದು ಪಕ್ಷನೇ ಬಿಟ್ಟರು, ಹೊರಕ್ಕೆ ಹೋದರು. ಹಾಗೆ ಇವರು ಯಾರೋ ಇದು ಪಕ್ಷದ ಹೋರಾಟ ಅಲ್ಲ, ನಮ್ಮದೇ ಹೋರಾಟ ಅಂದ್ಕೊಂಡು ಮಾಡ್ತಿದ್ದಾರೆ. ಆಲ್ ರೈಟ್, ಮಾಡ್ಬೋದು. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಏನತ್ತಾರ್ರಿ, BJP ಶಾಸಕತ್ತಾರ ಏನು ಕಮ್ಯುನಿಸ್ಟ್ ಶಾಸಕತ್ತಾರ, ಏನು ವಿಜಯೇಂದ್ರನ್ ಶಾಸಕತ್ತಾರ? ಕಮಲ್ ಹೂವ ಇವ್ರ ಮನೆಗೆ ಬೆಳೆದಲ್ಲ, ಇದು ಯಡಿಯೂರಪ್ಪ ಕಾಲಕ್ಕೆ ಆಗಿದೆ, ಬೊಮ್ಮಾಯಿ ನಮ್ಗೆ ಅದು ಏನು ಬೇಕಾಗಿಲ್ಲ. ಯಾರ ಕಾಲಕ್ಕಾದ್ರೂ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಅದನ್ನೂ ವಿರೋಧ ಮಾಡ್ತಾ ಇದ್ದೀವಿ. ಅದು ಮಾಡಿದ ಸರಿಯತ್ತೇನು ಸಮರ್ಥನೆ ಮಾಡ್ಕೋತಾ ಇಲ್ಲ. ಇದು ಕೋಟಿಗಟ್ಟಲೆ ಹೊಡಿತಕ್ಕಂಥ ಸ್ಕೀಮ್. ವಕ್ಫ್ ಆಸ್ತಿಗೆ ಇವತ್ತು ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಮತ್ತು ಆ ಕಾನೂನನ್ನು ರಿಪೀಲ್ ಮಾಡಿದ್ರೆ ರಾಜ್ಯ ಸರ್ಕಾರದ ಕಾನೂನು ಆಟೋಮೆಟಿಕ್ ಆಗಿ ಬಿದ್ದು ಹೋಗುತ್ತೆ. ನಮ್ಮ ಉದ್ದೇಶ ಯತ್ನಾಳ್ ಅವರು ಮಾಡ್ತಾ ಇರುವಂತಹ ಹೋರಾಟ ಜಿಲ್ಲಾ ನಾಯಕರಿಂದ, ರಾಜ್ಯ ನಾಯಕರಿಂದ, ರಾಷ್ಟ್ರೀಯ ನಾಯಕರಿಂದ ಅನುಮತಿಯನ್ನ ಪಡೆದಿಲ್ಲ. ಹಾಗಾಗಿ ಅದು ಪಕ್ಷದ ಹೋರಾಟ ಆಗೋದಿಲ್ಲ, ಅದು ಪಕ್ಷದ ಅಶಿಸ್ತು. ಒಂದು ಕಡೆ ಆ ನಾಯಕರ ಭಾಷಣ ಮತ್ತು ಅಲ್ಲಿ ವಿಜಯೇಂದ್ರ ಟಾರ್ಗೆಟ್, ದಾಟ್ಸ್ ವೆರಿ ಸ್ಟ್ರೇಂಜ್ ನನಗೆ. ಇನ್ನೊಂದು ಕಡೆ ಪ್ರಧಾನ ಕಾರ್ಯದರ್ಶಿ ಅಂತ ಕರೆಸ್ಕೊಳ್ಳೋರುಗಳು ಆ ಪಕ್ಷದಲ್ಲಿ ಯಾವ ಜವಾಬ್ದಾರಿ ಮತ್ತು ಏನು ನಿರ್ವಹಿಸ್ತಿದ್ದಾರೆ 4 ಜನ ನನಗೆ ಗೊತ್ತಿಲ್ಲ. 4 ಜನ 4 ದಿಕ್ಕಲ್ಲಿದ್ದಾರೆ. ಐ ಹ್ಯಾವ್ ನಾಟ್ ಸೀನ್ ದೇರ್ ಪರ್ಫಾರ್ಮೆನ್ಸ್ ಆಸ್ ಜನರಲ್ ಸೆಕ್ರೆಟರೀಸ್. ಐ ಡೋಂಟ್ ನೋ ವೈ ದೇ ಆರ್ ಸ್ಟಿಲ್. ಇವತ್ತು ಇದು ಪಕ್ಷದ ಕಾರ್ಯಕ್ರಮ ಅಲ್ಲ ಅನ್ನಕ್ಕೆ ಅಮಿತೋತ್ಸಾಹದಲ್ಲಿ ಬಂದು ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಇವರುಗಳು. ಇದು ಶಿಸ್ತುಬದ್ಧ BJPಯ ಕತೆ. ಆಲ್ ರೈಟ್. ಏನು BJPನಲ್ಲಿ ಏನಾಗ್ತಾ ಇದೆ ಅಂದರೆ ಏನು ಬೇಕಾದ್ರೂ ಆಗಲಿ. ಯಾಕೆ ಸರ್? ಮತ್ತೆ ಅವ್ರ ಪಾರ್ಟಿ ಕಥೆ ಅಂತಲ್ಲ ಸರ್. ಟೀಚರು ಪಾಠ ಮಾಡ್ತಾರೆ ಸ್ಕೂಲಲ್ಲಿ ಮಕ್ಕಳಿಗೆ. ಚೆನ್ನಾಗಿ
ಚೆನ್ನಾಗಿ ಓದಲ್ಲ ಅಂತ ಅನ್ನಲ್ಲ ನಾನು. ಓದೋದ್ರಲ್ಲಿ ಆಸಕ್ತಿ ಇಲ್ಲದೆ ಇರೋ ಮಕ್ಕಳನ್ನು ಕರೆದು ಎಕ್ಸ್ಟ್ರಾ ಕ್ಲಾಸಸ್ ತಗೋತಾರೆ. ಅದಕ್ಕೂ ಅವ್ರು ಬಗ್ತಾ ಇಲ್ಲ ಅಂತಂದರೆ ಬುದ್ಧಿವಾದ ಹೇಳ್ತಾರೆ, ತಂದೆ ತಾಯಿ ಕರ್ತಾರೆ, ಎಲ್ಲ ಮಾಡ್ತಾರೆ. ಆದರೂ ಆ ಮಕ್ಕಳು ರಿಪೇರಿ ಆಗದೆ ಇದ್ದರೆ ಆ ಟೀಚರ್ ಏನು ಮಾಡಬೇಕು? ಪ್ರಯತ್ನ ಬಿಟ್ಬಿಡ್ಬೇಕಾ? ಏನು ಮಾಡ್ಬೋದು ಆ ಟೀಚರ್? ಪಾಪ ತಲೆ ಚೆಚ್ಕೊಳ್ಬೇಕೇನು ಆ ಟೀಚರು? ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನೇನು ಎಷ್ಟು ಮಾಡಬೇಕು? ಸಾಧ್ಯ ಅಷ್ಟು. ಊಟ ಬಿಟ್ಬಿಟ್ಟು ಉಪವಾಸ ಕೂತ್ಕೋಬೇಕಾ? ಏನು ಮಾಡೋಕ್ಕಾಗತ್ತೆ ಪಾಪ ಆ ಟೀಚರ್ ಕೈಲಿ? ಅವ್ರ ಪ್ರಯತ್ನ ಅವ್ರು ಮಾಡಿದ್ದಾರೆ. ಸೇಮ್ ಈ BJP ಕತೆ. ಪ್ರಯತ್ನ ಆಗಿದೆ ಅಂತೀರಾ ಸರ್? ತಲೆ ಆಗಿದೆ. ಅನ್ಫಿಟ್ ಟು ಬಿ ಲೀಡರ್ಸು. 4 ಕಾಲು ಓಟ್ ತೊಗೊಂಬರೋಕ್ಕೆ ತಾಕತ್ತಿಲ್ಲದೆ ಇರೋರೆಲ್ಲ ಮಾತಾಡ್ತಾರೆ. ಇಟ್ ಹ್ಯಾಪನ್ಸ್ ಇನ್ ಆಲ್ ಪಾರ್ಟೀಸ್, ಕಾಂಗ್ರೆಸ್ ಸೇರಿ BJPನೂ. ಸುಮ್ಮನೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ. ವಿಜಯೇಂದ್ರ ವಿರುದ್ಧ 4 ಸಿಡಿದಿದ್ದಾರೆ. ಅದು ಡಿಫರೆಂಟ್ ವೇದಿಕೆ ಅಂತ ನನ್ನ ವಾದ. ಹೌದು. ನೀವು ನಿಮ್ಮ ಹೋರಾಟ ವಿಜೇಂದ್ರ ಮೇಲೆ ಇರಬೇಕೋ ಬಿಡಬೇಕೋ ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಪಕ್ಷದೊಳಗಡೆ. ಬಟ್ ವಕ್ಫ್ ಹೋರಾಟಕ್ಕೆ ಹೋಗ್ತೀನಿ ಅಂತ ಅಲ್ಲಿ ವಿಜೇಂದ್ರ ಅಂತಾರೆ. ರಬ್ಬಿಶ್ ಅದ. ನಿಮ್ಮ ಉದ್ದೇಶ ಏನು ಹಾಗೆ? ಎಕ್ಸಾಕ್ಟ್ಲಿ, ಯು ಆರ್ ಎಕ್ಸ್ಪೋಸ್ಡ್. ಕರೆಕ್ಟ್. ಸಿಂಪಲ್. ವಿಜೇಂದ್ರ ಬೇಕೋ ಬೇಡವೋ ನಿಮ್ಮ ಪಕ್ಷ ತೀರ್ಮಾನ ಮಾಡಿಸಿ, ಹೌದು ಅಲ್ವಾ? BJPಯ ಒಗ್ಗಟ್ಟು ನುಚ್ಚುನೂರು, ಅದು ಎಲ್ಲವನಿಗೂ ಗೊತ್ತು. ಅದೇನಿದೆ ದೊಡ್ಡದು? ಬಹಿರಂಗ ಅದೇ ಸತ್ಯ. ದೊಡ್ಡ ಕಥೆನ ಅದು. ಸಂಘಟನೆ ದಿಕ್ಕಾಪಲ, ಅದೇ ಡಬಲ್ ಗೊತ್ತು ಎಲ್ಲವನಿಗೂ. ಅದೇನು ದೊಡ್ಡದು? ಹೌದು. ಎಲ್ಲಿದೆ ಸಂಘಟನೆ ಅನ್ನೋದು? ದೇರ್ ಇಸ್ ನಥಿಂಗ್. ಕಾರ್ಯಕರ್ತರಲ್ಲಿ ಗೊಂದಲ ಅದಿರತ್ತೆ ಬಿಡಿ, ಪಾಪ ಅವ್ರಿಗೆ. ವಿಜೇಂದ್ರ ಬಣ ಮೌನಕ್ಕೆ ಶರಣಾಗಿದ್ದಾರಂತೆ. ಮೌನವೇ ಚಿನ್ನ. ಈಗ ಸೋತಿದ್ರಿಂದ ಮೌನ ಆಗ್ಲೇಬೇಕಿತ್ತಲ್ಲ ಸರ್? ರಾಜ್ಯ BJP ಮುಂದೆ ಕಾರ್ಯಕರ್ತರ ಕೆಲವು ಪ್ರಶ್ನೆಗಳಿವೆಯಂತೆ. ಏನು ಪ್ರಶ್ನೆಪ್ಪ? ಯಾವನ್ನು ಕೇಳಿಸ್ಕೊಳಕ್ಕೆ ತಯಾರಿ ಇರೋನು ನಿಮ್ಮ ಪ್ರಶ್ನೆನ? ಆದ್ರೂ ಇರ್ಲಿ ಅಂತ ನೀವು ಕೊಟ್ಟಿದ್ದಾರೆ. ಯಾರ್ರೇ ಹೇಳಕ್ಕ ಸರ್? ಅಂದ್ರೆ ಯಾರಾದ್ರೂ ಹೈಕಮಾಂಡ್ ಬಗ್ಗೆ ನಿರಂತರ ನಿರ್ಲಕ್ಷ್ಯ ಏಕೆ ಅಂತ. ಅದನ್ನು ಕಾರ್ಯಕರ್ತರು ಇಲ್ಲಿ ಕೇಳಿದ್ರೆ ಉಪ್ಪಿನಕಾಯಿ ಹಾಕ್ಕೊಂಡು ನೆಕ್ಕಳಿ. ಮೋದಿ ಕೇಳ್ರಪ್ಪ, ನಿಮ್ಮ ಅಮಿತ್ ಶಾ ಕೇಳ್ಕೊಳ್ಳಿ, ನಿಮ್ಮ ನಡ್ಡಾ ಕೇಳ್ಕೊಳ್ಳಿ, ಯಾವನ್ ಬೇಡ ಅಂದವನು ಹೋಗಿ ಡೆಲ್ಲಿಗೆ ಧರ್ನಾ ಕೂತ್ಕೊಳ್ಳಿ, ಅಲ್ಲಿ ನಮ್ಮ ಪಕ್ಷ ಸರಿ ಮಾಡಿಕೊಡಿ ರಾಜ್ಯದಲ್ಲಿ ಅಂತ ನಿಮ್ಮ BJP ಆಫೀಸ್ ಒಳಗಡೆ. ಇಲ್ಲಿ ಕೂತ್ಕೊಂಡು ಏಕೆ ಅಂತಂದರೆ ಯಾರು ಉತ್ತರ ಕೊಡೋರು? ಕರ್ನಾಟಕದಲ್ಲಿ BJP ಸಂಘಟನೆ ಸದ್ಯಕ್ಕೆ ಬೇಡವಾಗಿದ್ಯಾ? ಈಗೇನು ರಾಂಗ್ ಕ್ವಶನ್. ಔಟ್ ಆಫ್ ಸಿಲೆಬಸ್. ನೋ ಗ್ರೇಸ್ ಮಾರ್ಕ್ಸ್ ಜನರಿಂದ. ಯಾಕಂದರೆ ನೀವು ಯೋಗ್ಯರಿಲ್ಲ ಗ್ರೇಸ್ ಮಾರ್ಕ್ಸ್ಗಳಿಗೆ ತಗೊಳಕ್ಕೂ ಯೋಗ್ಯ. ಶಿಸ್ತಿನ ಪಕ್ಷದಲ್ಲಿ ಬೀದಿ ರಂಪಾಟಕ್ಕೆ ಯಾರು ಜವಾಬ್ದಾರರು? ನಾವು, ಅವ್ರವ್ರೇ ಅಲ್ವಾ? ನಾವೇ ಜನ. ಆಯ್ತಪ್ಪ. ಮೀಡಿಯಾ ಮೇಲೆ ಹಾಕೋದು ಸುಲಭ ಅಲ್ಲ ಸರ್? ರಾಜ್ಯ BJP ಇಂದ RSS ದೂರ ಆಗಿದೆಯಾ? ನಮಗೇನು ಗೊತ್ತು? ಕೇಳ್ಕೊಂಬನಿ. 3 ಹೊತ್ತಿಗೆ ಬಾಗಲ್ ತಟ್ತಿದ್ರಲ್ಲ, ಕೇಶವ ಕೃಪಾ ಅಂತಾನೋ ಇನ್ನೊಂದು ಮತ್ತೊಂದು ಬಾಗಲ್ ತಟ್ಕೊಂಡು ಬರ್ತಿದ್ರಲ್ಲ ಚಪ್ಪಲಿ ಬಿಟ್ಬಿಟ್ಟು. ಹೋಗಿ ಕೇಳ್ಕೊಂಬನಿ ಹೋಗಿ ಅವ್ರನ್ನೇ. ಯಾರ ವಿರುದ್ಧ ಕ್ರಮ ತೆಗೆದುಕೊಳ್ಳತ್ತೆ? ಕ್ರಮ ವಿರುದ್ಧ ಯಡಿಯೂರಪ್ಪನವ್ರ ವಿರುದ್ಧ ಬಹಿರಂಗವಾಗಿ ಮಾತಾಡಿದಾಗಲೇ ತಗೊಳ್ಳಿಲ್ಲ. ಕೇಳಬಾರ್ದು ಪ್ರಶ್ನೆ ಎಲ್ಲ ಕೇಳ್ತಾರೆ. ಯಾಕೆ ಸರ್ ಈ ಪರಿಸ್ಥಿತಿ? ಒಂದು ರಾಷ್ಟ್ರೀಯ ಎಲ್ಲ ಪಕ್ಷದಲ್ಲೂ ಇರುತ್ತೆ ಪರಿಸ್ಥಿತಿ. ಆದರೆ ಅದನ್ನು ನಿಭಾಯಿಸಬೇಕಾದ ಸ್ಥಳೀಯ ನಾಯಕತ್ವ ಅಥವಾ ಅದನ್ನು ನಿಭಾಯಿಸಬೇಕಾದ ರಾಷ್ಟ್ರ ನಾಯಕತ್ವ, ಎರಡರಲ್ಲಿ ಒಂದಕ್ಕೆ ಆಸಕ್ತಿ ಬೇಕು. ಇಲ್ಲದೇ ಇದ್ರೆ ಹೀಗೆ ಆಗೋದು. ಹೈಕಮಾಂಡ್ಗೆ ಯಾಕೆ? ಭಾರತೀಯ ಜನತಾ ಪಕ್ಷದ ಹೈಕಮಾಂಡು ಕರ್ನಾಟಕದ ವಿಚಾರದಲ್ಲಿ ನನಗೆ ಎಂದೂ ಆಸಕ್ತಿ ತಗೊಂಡಿದೆ ಅಂತ ನನಗೆ ಎಂದೂ ಅನಿಸಿಲ್ಲ. ಎಕ್ಸೆಪ್ಟ್ ಚುನಾವಣೆ ಟೈಮ್ ಬಿಟ್ಟರೆ. ಮೋದಿನೂ ಹೌದೇ, ಅಮಿತ್ ಶಾನೂ ಹೌದೇ. ಇಲ್ಲಿ ಬಂದು ಸುಮ್ಮನೆ ಭಾಷಣ ಮಾಡಿ ನಾವು ಕೊಡಿ ಒಟ್ಟು ಏನು ಕೊಡ್ಬಿಡಕ್ಕಿಲ್ಲ, ನಿಮ್ಮ ಮನೆ ಜೀತದಾಳಗಳು ಎಲ್ಲ ಯಾಕೆ ಕೊಡ್ಬೇಕು? ಅವರು ಕಡ್ದು ಕೊಮಟೆ ಹಾಕಿದ್ಯೇನು ನೀವು ಇಲ್ಲಿ? 3 ವರ್ಷ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಾಗ ಎಷ್ಟೆಷ್ಟು ಇಶ್ಯೂ ಬಂತು? ಏನು ಕಡ್ದು ಕೊಮಟೆ ಹಾಕಿದ್ರು ಹೈಕಮಾಂಡರು? ಎಂಥದ್ದು ಇಲ್ಲ. ಎಲ್ಲೋ ಕೂತ್ಕೊಳ್ಳೋದು, ಏನೋ ನಿರ್ಧಾರ ಮಾಡೋದು, ಯಾವನೋ ಹೇಳಿದ್ ಪೋಡಿಸಿದ್ದನ್ನು ಕೇಳ್ಕೊಳ್ಳೋದು, ಅನುಭವಿಸೋದು. ಸೇಮ್ ಆಸ್ ಹ್ಯಾಪನ್ಡ್ ಇನ್ ಕಾಂಗ್ರೆಸ್ ಹಿಂದೆ. ಈಗ ಚರಿತ್ರೆ ಮರ್ತಿರ್ಬೋದು ಕಾಂಗ್ರೆಸ್ನವರು. ಗೆದ್ದಾಗ ನಾಲ್ಗೆ ಉದ್ದುದ್ದಾಗತ್ತೆ, ಸೋತಾಗ ಒಳಕ್ಕೆ ಸುರುಟಿಕೊಂಡು ಒಳಗೋಗ್ಬಿಡುತ್ತೆ. ಹಂಗೆ ಏನಕ್ಕೆ ಅವರು ಹೈಕಮಾಂಡ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೇನು ಇಂಟ್ರೆಸ್ಟು? ಮಹಾರಾಷ್ಟ್ರ ಎಲೆಕ್ಷನ್ ಇತ್ತು, ಅದು ಮುಗಿಸ್ಕೊಂಡ್ರು. ನೆಕ್ಸ್ಟ್ ಡೆಲ್ಲಿ ಎಲೆಕ್ಷನ್ ಕಡೆಗೆ ಹೋಗಬೇಕು. ಅದಾದಮೇಲೆ ಅಧ್ಯಕ್ಷರ ನೇಮಕ, ಹೊಸ ಅಧ್ಯಕ್ಷರ ನೇಮಕ ಮಾಡ್ಕೋಬೇಕು. ಎಲ್ಲ ಬ್ಯುಸಿ ಇದ್ದಾರಪ್ಪ ಅವರು. ಕರ್ನಾಟಕ ಕಾಯಿಲಿ ಬಿಡು, ಏನೀಗ ನೀವೇ ಬಡ್ದಾಡ್ಕೊಂಡು. ಯಾರೋ ದೊಡ್ಡವರು ಇನ್ನು ಲೋಕಲಿ ಅದನ್ನು ಮಾಡಬೇಕಾಗಿದ್ದ ವ್ಯಕ್ತಿಗಳು ಯಾರೋ ಇನ್ಚಾರ್ಜು, ಓವರ್ ಚಾರ್ಜು, ಅಂಡರ್ ಚಾರ್ಜು, ನೋ ಚಾರ್ಜು ಗಿರಾಕಿಗಳಿದಾರಲ್ಲ, ಆ ಚಾರ್ಜ್ ಗಿರಾಕಿಗಳೆಲ್ಲ ಆಸಕ್ತಿ ಇಲ್ವಾ? ಅಲ್ಲ, ಅದು ಎಲ್ಲಿದಾರ ಚಾರ್ಜು ಗೊತ್ತಿಲ್ಲ ಅವ್ರಿಗೆ. ಹೋದ್ರು ಅವರು ಎಲ್ಲೆಲ್ಲ ಖಾಲಿ ಮಾಡ್ಕೊಂಡು. ಯಾಕೆ ಮಾಡ್ತಾರೆ ಜನ? ವೈ ವಿಲ್ ಪೀಪಲ್? ಅಲ್ಲ ಸರ್, ಮಹಾರಾಷ್ಟ್ರದಲ್ಲಿ ಹೋಗ್ಬಿಟ್ಟು ಏಕ್ ಹೈ ತೋ ಸೇಫ್ ಹೈ ಅಂತಾರೆ. ಅದನ್ನ ಕರ್ನಾಟಕ ವಿಷಯದಲ್ಲೂ ಪಾಲನೆ ಮಾಡ್ಬೇಕು. ಏಕ್ ಹೈ ತೋ ಸೇಫ್ ಹೈ ಅಂತ ಹೇಳಿದ್ ಯಾರಿಗೆ? ಜನರಿಗೆ.
ಜನ ಪಾಲನೆ ಮಾಡ್ಕೊಂಡ್ರು. ಅಲ್ಲ ಜನರಿಗೆ ಹೇಳ್ತಾರೆ ಏಕೈತು ಸೇಪೈ ಅಂತ ಕರ್ನಾಟಕದ ಲೀಡರ್ಗಳಿಗೆ ಹೇಳಿಲ್ಲ ಮೋದಿ. ಎಲ್ಲನೂ ಅವರೇ ಹೇಳ್ಬೇಕಾ ಸರ್? ಹೇಳಬೇಕು ಮತ್ತೇನಕ್ಕೆ? ಚುನಾವಣೆ ಮಾಡೋದಕ್ಕೂ ಅವ್ರ ಫೇಸೇ ಬೇಕು. ಬೇಕು. ಪಕ್ಷನ ಮಾಡ್ಕೊಳ್ಳಿ ಬಿಡಿ, ಮೋದಿನೇ ಮಾಡ್ಕೊಳ್ಳಿ ಚುನಾವಣೆ ಕರ್ನಾಟಕದಲ್ಲಿ. ಪ್ರತಿ ಸರಿನೂ ಮೋದಿ ಫೋಟೋನೇ ತೋರಿಸಿ ನೋಡೋಣ ಅದು ಎಷ್ಟು ದಿನ ಓಡುತ್ತೆ ಅಂತ. ಈ ನಾಳೆ ದಿನ ಈಗ ಸಿದ್ದರಾಮಯ್ಯ DK ಅವ್ರ ಬಗ್ಗೆ ಇವ್ರು ಮಾತಾಡೋದಕ್ಕೆ ಯಾವ ನೈತಿಕತೆ ಅದು ಅವ್ರಿಗೆ ಬಿಟ್ಟಿದ್ದಿತ್ತು, ನನಗೆ ಸಂಬಂಧ ಇಲ್ಲ. ಅವ್ರ ನೈತಿಕತೆ ಇದೆಯೋ ನೈತಿಕತೆ ಇಲ್ವೋ ಅನ್ನೋದು ನನಗಲ್ಲ ಅದು ಸಂಬಂಧ, ಅವ್ರವ್ರ ಪಕ್ಷಕ್ಕೆ ಇರಬೇಕು. ಯಾಕೆ ಪ್ರತಿಪಕ್ಷಗಳು, ದಿಸ್ ಇನ್ಕ್ಲೂಡ್ಸ್ ಕಾಂಗ್ರೆಸ್ ಕಂಟ್ರಿನಲ್ಲಿ, ದೇಶದಲ್ಲೂ ಕಾಂಗ್ರೆಸ್ ಬಗ್ಗೆ ನಾನು ಇದನ್ನೇ ಹೇಳೋದು, ಯಾಕೆ ಪ್ರತಿಪಕ್ಷಗಳು ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ಡೆಮಾಕ್ರಸಿ ಅಂದರೆ ಪ್ರಜಾಪ್ರಭುತ್ವದ ಶಕ್ತಿ ಅಡಗಿರೋದು ಅದರೊಳಗಡೆ. ಪ್ರಜಾಪ್ರಭುತ್ವದ ಶಕ್ತಿ ಬಹುಸ್ಥಾನಗಳನ್ನು ಗಳಿಸುವಂತಹ ಪಕ್ಷದ ಶಕ್ತಿಯಿಂದ ಅಲ್ಲ ಅಡಗಿರೋದು. ಓಕೆ, ಕಡಿಮೆ ಸ್ಥಾನಗಳನ್ನು ತೆಗೆದುಕೊಂಡ ಪಕ್ಷದ ನೀತಿ ನಡವಳಿಕೆಗಳು ಮತ್ತು ಅದರ ವಿಚಾರಧಾರೆಗಳಿಂದ ಅಡಗಿರೋದು. ಅದನ್ನು ಗಮನಿಸ್ತಿರ್ತಾರೆ. ಹಾಗಾಗಿ ಅದನ್ನು ಮಾಡದೇ ಇದ್ದರೆ ಯೋಗ್ಯರಲ್ಲ ಅಂತ. ಭಾರತೀಯ ಜನತಾ ಪಕ್ಷದ ಬೆಂಗಳೂರಲ್ಲಿ ಏನು ಅಂತಂದರೆ ಪ್ರಾಬ್ಲಮ್ಮು, ವಿಪರೀತ ಲೀಡರ್ಗಳಿದ್ದಾರೆ, ಕಡ್ದು ಕ್ವಾಮ್ಟೆ ಹಾಕಿ ಏನೇನೋ ಮಾಡಿಬಿಟ್ಟು ಅವ್ರ ಥರ ಪೋಸ್ಟ್ ಕೊಡ್ತಾರೆ. ಹೌದು, ಪೋಸ್ ಗಿರಾಕಿಗಳು ಬರೀ ಪೋಸ್ ಗಿರಾಕಿಗಳು. ದೀಪ ಹಚ್ಚು, ಡ್ಯಾಶ್ ಕೂತ್ಕ, ಕುರ್ಚಿ ಹಿಡ್ಕ, ಅಷ್ಟೇ. ತೊಳಿಬೇಕು ಇವ್ರನ್ನ, ನನ್ನ ಪ್ರಕಾರದಲ್ಲಿ ತೊಳೆದು ಬಿಡಬೇಕು ಒಂದ್ಸರಿ, ತೊಳಿದೇ ಇದ್ರೆ ಕಷ್ಟ. ಎಸ್. ಇನ್ನು ಬಿಜೆಪಿ ಆಂತರಿಕ ಸಂಘರ್ಷದ ಹೊತ್ತಲೇ ಮತ್ತೊಂದು ಮುಜುಗರದ ಸಂಗತಿ ಹೊರಬಿದ್ದಿದೆ. ಕಾಂಗ್ರೆಸ್ ಅವಧಿಗಿಂತ ಬಿಜೆಪಿ ಅವಧಿಯಲ್ಲೇ ರೈತರು, ಭೂ ಮಾಲೀಕರಿಗೆ ಹೆಚ್ಚು ವಕ್ಫ್ ನೋಟಿಸ್ ಹೋಗಿರೋದು ಬೆಳಕಿಗೆ ಬಂದಿದೆ. ಕಾಂಗ್ರೆಸ್ ಅವಧಿಯಲ್ಲಿ ರೈತರಿಗೆ 1201 ನೋಟಿಸ್ ಹೋಗಿದ್ರೆ ಬಿಜೆಪಿ ಅವಧಿಯಲ್ಲಿ 1735 ನೋಟಿಸ್ ಕೊಡಲಾಗಿತ್ತು. 2016-18 ಕಾಂಗ್ರೆಸ್ ಅವಧಿಯಲ್ಲಿ 391 ಎಕರೆ ಜಮೀನನ್ನ 2019-20 ಅವಧಿಯಲ್ಲಿ ಬಿಜೆಪಿ ಅವಧಿಯಲ್ಲಿ 2865 ಎಕರೆ ಜಮೀನನ್ನ ವಕ್ಫ್ ಆಸ್ತಿ ಅಂತ ನಮೂದಿಸಲಾಗಿತ್ತು. ಕುಮಾರ್ ಬಂಗಾರಪ್ಪ ಅಧ್ಯಕ್ಷತೆಯ ವಿಧಾನಮಂಡಲದ ಸಮಿತಿಯ ಸಾಲು ಸಭೆ ಮಾಡಿ ಡಿಸಿಗಳಿಗೆ ವಕ್ಫ್ ಆಸ್ತಿ ರಕ್ಷಣೆ ಮಾಡುವಂತೆ ಸೂಚನೆ ನೀಡಿತ್ತು. ಇದೀಗ ಇದೇ ವಿಚಾರ ಮುಂದಿಟ್ಟುಕೊಂಡು ಬಿಜೆಪಿ ಮೇಲೆ ಕಾಂಗ್ರೆಸ್ ಮುಗಿಬಿದ್ದಿದೆ. ಇದು ಗೊತ್ತಾಗಿಯೇ ಯತ್ನಾಳ್ ಟೀಮ್ ಪ್ರವಾಸ ಹೋಗ್ತಿರಬಹುದು ಅಂತ ಪರಮೇಶ್ವರ್ ಲೇವಡಿ ಆಡಿದ್ದಾರೆ. ಬಿಜೆಪಿಯ ಇನ್ನಷ್ಟು ದಾಖಲೆ ಬಿಚ್ಚಿಡುವ ಸುಳಿವನ್ನ ಡಿಸಿಎಂ ಕೊಟ್ಟಿದ್ದಾರೆ. ಆದರೆ ನಾವು ಹ್ಯಾರಿಸ್, ತನ್ವೀರ್ ಸೇರಿದಂತೆ ಹಲವು ಕಾಂಗ್ರೆಸ್ಸಿಗರಿಗೆ ನೋಟಿಸ್ ಕೊಟ್ಟಿದ್ವಿ ಅಂತ ಕುಮಾರ್ ಬಂಗಾರಪ್ಪ ಹೇಳ್ಕೊಂಡಿದ್ದಾರೆ. ಅಶೋಕ್ ಕೂಡ ಇದೇ ಅರ್ಥದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ರೈತರಿಗೆ ನೋಟಿಸ್ ಹೋಗಿದ್ರೆ ಅದು ತಪ್ಪು, ಈಗ ಕಾಂಗ್ರೆಸ್ ನೋಟಿಸ್ ಕೊಡ್ತಿರೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾದ ಮೇಲೆ ಕೂಡ ಹೊರಟಿದ್ದಾರೆ ಅಂದರೆ ಅವರು ಬಿಜೆಪಿಯವರಿಗೆ ಮುಜುಗರ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಯಡಿಯೂರಪ್ಪನವರು ಕಾಲದಲ್ಲಾಗಿತ್ತು, ಬೊಮ್ಮಾಯಿಯವ್ರ ಕಾಲದಲ್ಲಾಗಿತ್ತು ಅಂತ ಬಂದಿದೆಯಲ್ಲ, ಅದಕ್ಕೆ ಅವರಿಬ್ಬರನ್ನು ಎಕ್ಸ್ಪೋಸ್ ಮಾಡಬೇಕು ಅಂತ ಹೊರಟಂಗೆ ಕಾಣಿಸುತ್ತೆ. ನಾವು ಫ್ಯಾಕ್ಟ್ ಎಲ್ಲ ಬಿಚ್ಚಿಡ್ತೀವಿ. ಯಾವ ರೀತಿ ಇವ್ರದ್ದು ಗೋಮುಖ ವ್ಯಾಘ್ರ ಅಂತ ಹೇಳ್ತಾರಲ್ಲ, ನಾವು ಕಂಪ್ಲೀಟ್ ಎಲ್ಲ ಬಿಚ್ಚಿ ಬೇರ್ ಮಾಡ್ತೀವಿ. ಈಗ ನಮ್ಮ ಹತ್ರ ನೋಟಿಸ್ ಕೊಟ್ಟಿದ್ದು ಬಿಜೆಪಿ ಅವಧಿನಲ್ಲಿ ಹೈಯೆಸ್ಟ್ ಯಾಕೆ ಕೊಟ್ಟಿದ್ದೀವಿ ಅಂದ್ರೆ ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಪರಮೇಶ್ವರ್ ನೋಡ್ಬೇಕು. ರೆಹಮಾನ್ ಖಾನ್ ಅವರು, ಜಾಫರ್ ಶರೀಫ್ ಅವರು, ರೋಷನ್ ಬೇಗ್ ಅವರು, ಹ್ಯಾರಿಸ್ ಅವರು, ಇವರ ಆಸ್ತಿಗೆ ನಾವು ನೋಟಿಸ್ ಕೊಟ್ಟಿದ್ವಿ. ಮಾಂಪಾಡಿ ವರದಿ ಏನಿದೆ ಅದರಲ್ಲಿ ಬಹಳಷ್ಟು ಕಾಂಗ್ರೆಸ್ಸಿನ ನಾಯಕರುಗಳು ಒತ್ತುವರಿ ಮಾಡಿಕೊಂಡು ಅದಕ್ಕೋಸ್ಕರ ನಾವು ಆ ದೃಷ್ಟಿಯಿಂದ ನಾವು ನೋಟಿಸ್ ಕೊಟ್ಟಿರುವಂಥದ್ದು. ಅದು ಕೂಡ ತಪ್ಪು. ಒಂದ್ ಕೊಟ್ರು 1000 ಕೊಟ್ರು, ಅವ್ರು ಮಾಡಿದ್ರು ಅಂತ ಹೇಳೋದು ಸೂಕ್ತ ನನಗೆ ಅರ್ಥ ಆಗ್ತಿಲ್ಲ ಇಲ್ಲಿ. ಅವ್ರು ನೋಟಿಸ್ ಕೊಟ್ಟರು, ಇವ್ರು ನೋಟಿಸ್ ಕೊಟ್ಟರು, ಇದು ಸೇಮ್ ಆರ್ಗ್ಯುಮೆಂಟ್. ನೀನು ಲೂಟಿ ಹೊಡೆದೆ, ನಾನು ಲೂಟಿ ಹೊಡಿತೀನಿ, ನೀನು ಮರ್ಡರ್ ಮಾಡಿದೆ, ನಾನು ಮರ್ಡರ್ ಮಾಡ್ತೀನಿ, ನಿನ್ನ ಅವಧಿಯಲ್ಲಿ ನಿನ್ನ ಅವಧಿಲಿ ಆಯಿತು, ನನ್ನ ನಿಮ್ಮ ಹಾಳಾಗೋಗ್ಲಿ ಮನೆಗಳೆಲ್ಲಾರ್ದು. ಪಾಯಿಂಟ್ ಇಸ್ ಸಿಂಪಲ್. ಕಾಂಗ್ರೆಸ್ಸಿನ ಬಿಜೆಪಿ ಅವಧಿಯಲ್ಲಿ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಫೇರ್, ಓಕೆ. ಬಿಜೆಪಿ ಅವಧಿಯಲ್ಲಿ ಕೊಟ್ಟಿರುವುದು ಸರಿ ಇದೆ, ಈಗ ನಾವು ಅದಕ್ಕೆ ಕೊಡ್ತಾ ಇದ್ದೀವಿ ಅಂತ ಹಂಗಾರೆ ಕಾಂಗ್ರೆಸ್ನವ್ರು ಹೇಳಿ, ಅವ್ರು ಮಾಡಿದ್ದು ಹೇಳಿ. ಇಲ್ಲ ಅನ್ನೋದಿದ್ರೆ ಅವನು ಮಾಡಿದ್ದಲ್ಲ, ಅವ್ರು ತಾತ ಮಾಡಿದ್ರು ತಪ್ಪೆ, ಅದನ್ನು ಹೇಳಿ. ಯಾವ್ದಾದ್ರು ಒಂದಕ್ಕೆ ಬನ್ನಿ ತೀರ್ಮಾನಕ್ಕೆ. ಅದನ್ನು ಬಿಟ್ಟು ಬರೀ ಈ ಬುರುಡೆ ಮಾತಾಡಬೇಡಿ ನಮ್ಮ ಹತ್ರ ಬಂದು ವಕ್ಫ್ ವಿಚಾರದಲ್ಲಿ. ಎರಡನೇದು, ವಕ್ಫ್ ವಿಚಾರದಲ್ಲಿ ವೈಯಕ್ತಿಕ ವ್ಯಕ್ತಿಗಳ ಆಸ್ತಿ, ಲೈಕ್ ಯಾರ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಹೇಳ್ತಿದ್ರಲ್ಲ, ಅದು ಈಗ ಯಾವುದೋ 70 ವರ್ಷ 60 ವರ್ಷ 100 ವರ್ಷದಿಂದ ಆಸ್ತಿ ಮಾಡ್ಕೊಂಬಂದಿರೋರ್ದು ಜಮೀನುಗಳಿಗೆ ನೀವು ಲಾಚ್ ಕೊಟ್ಟರು ಹೇಳಿ ಕಾಂಗ್ರೆಸ್ಸಲ್ಲಿ. ಇಲ್ಲ, ಸರಿ ಇದೆ, ಅದು ಆ ರೈತನಿಗೆ ಅದು ಬರ್ಕೊಡ್ದು. ಆ ದೇವಸ್ಥಾನ ಹೌದು ವಕ್ಫ್, ಹೇಳಿ ಹೇಳಿ, ಅದನ್ನು ನೋಡೋಣ. ನಾವು ಮಾಡ್ತಿರೋದು ಸರಿ ಇದೆ, ನಾವು ಮಾಡೇ ಮಾಡ್ತೀವಿ, ಇನ್ನೂ 100 ದೇವಸ್ಥಾನ ಇದೆ ಕೊಡ್ತೀವಿ ಅಂತಾನೋ, ಅಥವಾ ಇನ್ನೂ 100 ಮುಸ್ಲಿಮರಿಗೆ ಸೇರಿದ ಜಾಗದ್ದಿದೆ ಅದನ್ನು ಕೊಡ್ತೀವಿ ಅಂತಾನೋ, ಅಥವಾ ಹಿಂದೂಗಳಿಗೆ ಸೇರಿದ್ದಿದೆ ಕೊಡ್ತೀನಿ, ಕ್ರೈಸ್ತರಿಗೆ ಸೇರಿದ್ದಿದೆ ಕೊಡ್ತೀವಿ ಅಂತಾನೋ, ಹೇಳ್ರಪ್ಪ ನೋಡೋಣ, ನಮ್ಮ ಸ್ಟ್ಯಾಂಡ್ ಇದೆ ಅಂತ ಹೇಳಿ ನೋಡೋಣ. ದಟ್ ಈಸ್ ಇಂಪಾರ್ಟೆಂಟ್, ಬೇರೆದೆಲ್ಲ ಇಂಪಾರ್ಟೆಂಟ್.
ಹೌದು. ನೀವು ಹಳೇದನ್ನು ಎತ್ಬಿಟ್ಟು ಮತ್ತೆ ನಮ್ಮ ಮೂಗುಗೆ ತುಪ್ಪ ಸೋರ್ಬಿಟ್ಟು ದಾರಿ ತಪ್ಪಿಸ್ಬೇಡಿ. ಈಗ ಇದರಿಂದ ಆಗೋದು ಅನುಕೂಲ ಏನು ನಂಬರ್ಸ್ ಕೊಟ್ಟಿದ್ರಿಂದ? ದಟ್ಸ್ ಆಲ್ ನಮಗೆ ಬೇಕಾಗಿರೋದು, ಜನಕ್ಕೆ ಬೇಕಾಗಿರೋದು ಅದನ್ನು ಹೇಳಿ. ಇಲ್ಲಿದ್ರೆ ನೋಡೋಣ ಆಮೇಲೆ. ಓಕೆ. ಚನ್ನಪಟ್ಟಣ ಹಬ್ಬ. ಯೋಗೇಶ್ವರ್ ಇದೀಗ JDS ಪಕ್ಷದ ಅಸ್ತಿತ್ವವನ್ನೇ ಅಳಗಾಡಿಸುವ ಕೆಲಸ ಕೈ ಹಾಕ್ಬಿಟ್ಟಿದ್ದಾರಂತೆ. ಪ್ರಶ್ನೆನ ಜವಾಬ್ದಾರಿ ಕೊಟ್ಟರೆ ಆಪರೇಷನ್ ಹಸ್ತ ನಡೆಸಿ JDS ಶಾಸಕರನ್ನ ಕಾಂಗ್ರೆಸ್ಗೆ ಸೆಳೀತೀನಿ ಎಂದಿದ್ದಾರೆ. ಸೆಳೀಬೋದು, ಅವ್ರಿಗೆ ಆ ಶಕ್ತಿ ಇರ್ಬೋದು, ಸಾಮರ್ಥ್ಯ ಇರ್ಬೋದು, ಅಥವಾ ಆ ಟೆಕ್ನಾಲಜಿ ಮತ್ತು ತಂತ್ರಜ್ಞಾನನೂ ಇರ್ಬೋದು. ಯಾಕಂದರೆ ಅನುಭವ ಇದೆ ಅವರಿಗೆ. ಮಾಡಿದ್ದು ಹಾಂ, ಆಪರೇಟ್ ಮಾಡಿದ್ರಲ್ಲ, ಅವರೇ ಹೇಳಿದ್ರಲ್ಲ ಮಾಡಿದ್ದೀನಿ. ಹೌದು. ದೇವೇಗೌಡರಿಗೆ ವಯಸ್ಸಾಗಿದೆ, ಅವರಿಗೆ ಪಕ್ಷ ಮುನ್ನಡೆಸಲು ಆಗ್ತಿಲ್ಲ. ಕುಮಾರಸ್ವಾಮಿಗೆ ಮಗನನ್ನೇ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ, ನಾಯಕತ್ವ ಕ್ಷೀಣಿಸ್ತಾ ಇದೆ. ಆಯ್ತಪ್ಪ, ಓಕೆ, ಇವೆಲ್ಲ ಸರಿ ಇದೆ. ಚನ್ನಪಟ್ಟಣ ಫಲಿತಾಂಶ ಸಾಕ್ಷಿ. ಅವರು ಕುಮಾರಸ್ವಾಮಿ ಸರ್ಕಾರ ಪತನದಲ್ಲಿ ಯೋಗೇಶ್ವರ್ ಪಾತ್ರ ಇತ್ತು. ಅವರೇನು ಅಂತ ನಮಗೆ ಗೊತ್ತಿದೆ. ಗೊತ್ತಿದ್ದ ಮೇಲೆ ಏನು, ಸರ್ಕಾರ ಉಳಿಸ್ಕೊಳ್ಳೋಕ್ಕೆ ಕುಮಾರಸ್ವಾಮಿ ವಿಶ್ವಾಸ ಇದೆ. ಮೊದಲು ಕಾಂಗ್ರೆಸ್ ಸರ್ಕಾರ ಉಳಿಸಿಕೊಳ್ಳಲಿ ಅಂತೇನೋ ಬಿಟ್ಟಿದ್ದಾರೆ ಅವರು. ಆಪರೇಷನ್ ಆಗುತ್ತೆ ಕಾಂಗ್ರೆಸ್ ಗಿಲ್ರಿ ಅಂತ ಪರಮೇಶ್ವರು. ದಿನೇಶ್ ಗುಂಡೂರಾವ್ ರಾಜಕೀಯ ಭವಿಷ್ಯದಿಂದ ಹೊರಕ್ಕೆ ಬರ್ತಾರೆ. ಬರೋರು ಬರ್ಬೋದು. ಕಾಂಗ್ರೆಸ್ಸಿಂದ BJPಗೆ ರಾಜಕೀಯ ಪಕ್ಷದಿಂದ ರಾಜಕೀಯ ಭವಿಷ್ಯ ಅಲ್ಲ, ಅದರ ಬೋಗಸ್. ಯಾಕೆ ಬೇಕಪ್ಪ 136 ಜನ ಇಟ್ಕೊಂಡು ನಿಭಾಯಿಸೋಕ್ಕಾಗದೆ. ಏನೇ ನೋಡ್ರಿ ಈಗ ಪರಿಸ್ಥಿತಿನ. ಕುಸಿತ ಕಂಡಿದೆ, ನಶಿಸಿ ಹೋಗ್ತಾ ಇದೆ. ಒಂದು ಪಕ್ಷ ನಶಿಸೋದಾಗ ಸ್ವಾಭಾವಿಕವಾಗಿ ಶಾಸಕರು ಬೇರೆ ಕಡೆ ಮುಖ ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಮಾತಾಡಿದ್ದೇನೆ ಹೊರತು ಕುಮಾರಸ್ವಾಮಿ ಅವರ ಈ ಆರ್ಭಟ, ಈ ಕುಯುಕ್ತಿ ರಾಜಕಾರಣಕ್ಕೆ ಒಂದು ಇತಿಶ್ರೀ ಆಡಬೇಕು ಅನ್ನೋದು ನನ್ನ ಭಾವನೆ. ನಾನು ಹೇಳಿದ್ದೀನಿ, ನನಗೆ ಯಾರಾದರೂ ಅದಕ್ಕೆ ಜವಾಬ್ದಾರಿ ಕೊಟ್ಟಿರ್ತಾನೆ. ಜವಾಬ್ದಾರಿ ನಮ್ಗೆ ಮೊದಲು ಅವ್ರು ಯಾರ್ಯಾರು ಅಸಮಾಧಾನ ಇರೋರು ಅವ್ರದ್ದೆಲ್ಲ ಪಟ್ಟಿ ಕೊಟ್ಟು 3 ವರ್ಷ ಸರ್ಕಾರನ ಉಳಿಸ್ಕೊಳ್ಳುವಂಥ ಸಲಹೆ ಕೊಟ್ಟು, ಪ್ರಾದೇಶಿಕ ಪಕ್ಷ ಆದರೂ ದೇವೇಗೌಡ ಏನಾದ್ರ ಅಗತ್ಯ ಈಗ ಏನು ಇಲ್ವಲ್ಲ. ಸಾಮಾನ್ಯವಾಗಿ ನಾವು ಕಾಂಗ್ರೆಸ್ನಲ್ಲಿ BJP ಅವ್ರು ಮಾಡ್ದಂಗೆ ಆಪರೇಷನ್ ಕಮಲ ಏನು ಮಾಡ್ತಾರಲ್ಲ, ಆ ಥರ ನಾವೇನು ಮಾಡಕ್ ಹೋಗೋದಿಲ್ಲ. ಈಗ ಯೋಗೇಶ್ವರ ಮಾತು JDS ಇಂದ ಮುಂದೆ ಏನೇನು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರವ್ರ ಸರ್ವೈವಲ್ ಅವರು ನೋಡ್ಕೊಳ್ತಾರೆ. ಕಾಂಗ್ರೆಸ್ಗೂ ಬರ್ಬೋದು, BJPಗೂ ಹೋಗ್ಬೋದು. ರಾಜಕಾರಣದಲ್ಲಿ MLAಗಳು ಅಥವಾ ಲೀಡರ್ಗಳು ಅವ್ರವ್ರಿಗೆ ಬೇಕಾಗಿದ್ದ ದಿಕ್ಕುಗಳನ್ನು ಹುಡುಕೊಳ್ಳೋದೇನು ಸಾಮಾನ್ಯ ಮೊದಲಲ್ಲ, ಅಷ್ಟೇನಲ್ಲ. ಬಟ್ ಯೋಗೇಶ್ವರ್ ಹೇಳಿದ್ರಲ್ಲಿ ನನಗೊಂದು 2-3 ಭಾಳ ಮಜವಾಗಿ ಕಾಣಿಸ್ತಿದೆ. ಅದನ್ನು ನಾನು ಹೇಳಲೇಬೇಕು. ಏನು ಸರ್? ಅವರೆಲ್ಲ ಹೇಳಿದ್ದಾರೆ ಕುಟುಂಬ ರಾಜಕಾರಣ ಡಮಾರ್. ಹೌದು. ಸಂಡೂರಲ್ಲಿ ಕುಟುಂಬ ರಾಜಕಾರಣ ಗುಡ್, ಹೌದು. ವಯನಾಡಲ್ಲಿ ಕುಟುಂಬ ರಾಜಕಾರಣ ಗುಡ್, ಚನ್ನಪಟ್ಟಣದಲ್ಲಿ ಮಾತ್ರ ಕುಟುಂಬ ರಾಜಕಾರಣ. ಹಂಗಿಲ್ಲ. ವ್ಯಾಖ್ಯಾನ ಮಾಡ್ತಿದ್ದಾರೆ. ಈ ರೀತಿಯ ಮೂಗಿನ ಉದ್ದದ ವ್ಯಾಖ್ಯಾನಗಳನ್ನು ಮಾಡಿದ್ರೆ ನಾನು ಕೇಳಲ್ಲ. ಕಾಂಗ್ರೆಸ್ ವಿಚಾರಕ್ಕೆ ಬಂದರೂ ಅಷ್ಟೇ, BJP ಬಂದರೂ ಹೇಳ್ತೀನಿ ಇದನ್ನು. ಅದು ಹಂಗಲ್ಲ ಚುನಾವಣೆ ನಡೆದಿರೋದು. ಅದು ಕುಟುಂಬ ರಾಜಕಾರಣದ ಆಧಾರದಲ್ಲಿ ನಡೆದ ಚುನಾವಣೆ ಅಲ್ಲ. ಬೇರೆ ಬೇರೆ ರೀಸನ್ಸ್ ಇದೆ ಅವರ ವಿಕ್ಟರಿಗೆ. ದೇ ಆರ್ ವೆರಿ ಸಾಲಿಡ್ ರೀಸನ್ಸೂ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್, ಮಗನನ್ನೇ ಗೆಲ್ಲಿಸಿಕೊಳ್ಳಕ್ಕಾಗ್ತಾ ಇಲ್ಲ ಯಾರು? ಕುಮಾರಸ್ವಾಮಿ ಅವರು. ಕ್ಯಾನ್ ಯು ಸೇ ದ ಸೇಮ್ ಥಿಂಗ್, ಗೋ ಟು ಡೆಲ್ಲಿ ಅಂಡ್ ಟೆಲ್ ಸೋನಿಯಾ ಗಾಂಧಿ ವೈ ರಾಹುಲ್ ಗಾಂಧಿ ಲಾಸ್ಟ್ ಅಮೇಠಿ? ಹೇಳ್ತೀರಾ? ಹೋಗ್ಬಿಟ್ಟು ನಿಮ್ಮ ಮಗನೇ ಗೆಲ್ಸ್ಕೊಳಕ್ಕಾಗಲಿಲ್ಲ ಮೇಡಮ್ ನಿಮ್ಮ ಕೈಲಿ, ಓಕೆ, ನಿಮ್ಮ ಪಕ್ಕದಲ್ಲಿ ಈಗ DCMಗೆ ನಿಮ್ಮ ಬ್ರದರ್ನೇ ಗೆಲ್ಲಿಸ್ಕೊಳಕ್ಕಾಗಲಿಲ್ಲ ಅಂತ ಹೇಳ್ತೀರಾ? ಹೋಗಿ ಯಾಕಾಯ್ತು? ದಟ್ಸ್ ಎ ಡಿಫ್ರೆಂಟ್ ಸೆಟ್ ಆಫ್ ರೀಸನ್ಸ್. ಅದು ಕಾರಣಗಳು ಬೇರೆ. ಎಲ್ಲನೂ ನಿಮ್ಮ ಮೂಗಿನ ಉದ್ದಕ್ಕೆ ಇದು ಈ ನಿಯೋ ಕನ್ವರ್ಟ್ಸ್ ಅಂತ ಇರ್ತಾರೆ, ಹೊಸದಾಗಿ ಮತಾಂತರಗೊಂಡಿರುವವರು ಅಂತ ಅನ್ಕೊಳ್ಳಿ. ಅವರು ಯಾವುದೋ ಕ್ರಿಶ್ಚಿಯನಿಂದ ಹಿಂದೂಗೋ, ಹಿಂದೂಯಿಂದ ಕ್ರಿಶ್ಚಿಯನೋ, ಮುಸ್ಲಿಮಿಂದ ಹಿಂದೂಗೋ, ಹಿಂದೂಯಿಂದ ಮುಸ್ಲಿಮ್ಗೋ ಏನೋ ಒಂದು ಆಗಿರುತ್ತೆ. ಅವರು ವಿಪರೀತ ಹಾರಾಡ್ತಾರಂತೆ. ಹೋಗಿರೋ ಹೊಸ ಜಾಗ ಇದೆಯಲ್ಲ, ಅಲ್ಲಿ ಎಲ್ಲರನ್ನು ನಂಬಿಸಕ್ಕೆ ಮೂಲ ಇರೋರಿಗಿಂತ ಕೂಗಾಡ್ತಿರ್ತಾರಂತೆ, ಹೈಲೈಟ್ ಆಗಕ್ಕೆ. ಹಾಗೆ ಇವ್ರ ಪರಿಸ್ಥಿತಿ ಇದ್ದಂಗಿದೆ. ದಟ್ಸ್ ನಾಟ್ ಫೇರ್, ದಟ್ಸ್ ನಾಟ್ ಎ ಪ್ರಾಪರ್ ಅನಾಲಿಸಿಸ್. ಅದು ಕರೆಕ್ಟ್ ಅನಾಲಿಸಿಸ್ ಅಲ್ಲ. ಅದು ಮಗನನ್ನು ಗೆಲ್ಲಿಸ್ಕೊಳ್ಳೋಕ್ಕಾಗ್ತಿಲ್ಲ, ನಾಯಕತ್ವ ಕ್ಷೀಣಿಸ್ತಾ ಇದೆ. ಈಗ ದಿನೇಶ್ ಗುಂಡೂರಾವ್ ರಾಜಕೀಯ ಭವಿಷ್ಯದಿಂದ ಹೊರಗೆ ಬರ್ತಾರೆ. ಕರ್ನಾಟಕದಲ್ಲಿ ನಿಜ JDS ಅಲ್ಲಿ ರಾಜಕೀಯ ಭವಿಷ್ಯಕ್ಕೋಸ್ಕರ ಕೆಲವರು ಹೊರಗೆ ಬರಲೂಬಹುದು, ಆ ಪಾಸಿಬಿಲಿಟಿ ಇದೆ, ನಾನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಅದನ್ನ. ಕಾಂಗ್ರೆಸ್ಸಲ್ಲೂ ಭಾಳ ಜನ ರಾಜಕೀಯ ಭವಿಷ್ಯ ಇಲ್ಲ ಅಂದ್ಕೊಂಡು ಯಾವ್ಯಾವುದೋ ರಾಜ್ಯಗಳಲ್ಲಿ ಹೊರಗೋಗ್ತಾರೆ. ಅಂದರೆ ಅರ್ಥ ಅಲ್ಲಲ್ಲಿ ಅವರವರ ರಾಜಕೀಯಕ್ಕೆ ಅವರವ್ರು ಹುಡುಕೋತಾರೆ, ಅವರವರ ಅನುಕೂಲಕ್ಕೆ. ವೆಸ್ಟ್ ಬೆಂಗಾಲ್ನಲ್ಲಿ ಎಷ್ಟು ಜನ ಕಾಂಗ್ರೆಸ್ನವರು ಉಳ್ಕೊಂಡಿದ್ದಾರೆ? TMC ಕಡೆಗೆ ಹಾರೋಗ್ಬಿಟ್ರಲ್ಲ, ಹೋಗಿಲ್ವಾ? ಅಥವಾ ಇನ್ಯಾವುದೋ ರಾಜ್ಯ ತಗೊಳ್ಳಿ, ಬಿಹಾರ ತಗೊಳ್ಳಿ, ಅಥವಾ ಉತ್ತರ ಪ್ರದೇಶದ ಕೆಲವು ಭಾಗಗಳಲ್ಲಿ ತಗೊಳ್ಳಿಪ್ಪ, ಹಾಗಿಲ್ವಾ? ಹಂಗೆ. ಹಾಗಾಗಿ ರಾಜಕಾರಣಿಗಳು ತನ್ನ ಮನೆಯೇ ಭೂಮಿ, ಅದೇ ಇಡೀ ರಾಜ್ಯದಲ್ಲಿ ತಿರುಗಾಡ್ತಾ ಇದೆ ಅಂತ ಅನ್ಕೋಬೇಡಿ. ಯಾವುದೋ ಶಾಶ್ವತ ಅಲ್ಲ, ಹಂಗಲ್ಲ. ಅದು ಆಯಾಯ ಪ್ರದೇಶ ಮತ್ತು ರಾಜ್ಯಗಳಲ್ಲಿ ಆಯಾಯ ನಾಯಕರು ಮತ್ತು ಮತದಾರರು ಅವರವರ ಕಾರಣಗಳಿಗೆ
ಆಯಾಯ ಚುನಾವಣೆಗಳಲ್ಲಿ ಮತ ಕೊಟ್ಟಿರ್ತಾರೆ. ಅದನ್ನ ದೇರ್ ಈಸ್ ನೋ ಸ್ಪೆಸಿಫಿಕ್ ಟೆಂಪ್ಲೆಟ್ ಇಲ್ಲ ಇದಕ್ಕೆ, ಪಕ್ಕ ಅಲ್ವಾ? ಯಾಕಂದರೆ ಇವ್ರು ಗೆದ್ದಿದ್ದಾರೆ, ಇವ್ರು ಸಿಕ್ಕಾಪಟ್ಟೆ ಮಾತಾಡ್ತಾ ಇರ್ತಾರೆ ಯೋಗೇಶ್ವರು, ಉತ್ಸಾಹ ಹೊಡಿತಾ ಇರ್ತಾರೆ, ತಗೊಳ್ಳೋದು ಬಾರಿಸೇ ಬಿಡ್ತೀನಿ, ಕಿತ್ತು ಬಿಸಾಕ್ಬಿಡ್ತೀವಿ JDS ಅಂತ. ಇಲ್ಲ ಅಂತ ನಾ ಹೇಳ್ತೀನಿ. ಅದನ್ನೂ ಇಲ್ಲ, ಅದ್ರ ಅವಶ್ಯಕತೆನೂ ಏನಿದೆ ಅದು ಅವಶ್ಯಕತೆ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಇಲ್ಲ, ಹಂಗಾಗಲ್ಲ, ಅಷ್ಟು ಸುಲಭ ಅಲ್ಲ ಅದು, ಯಾವುದೂ ಅಲ್ಲ. ನಿಧಾನವಾಗಿ ಬೇರೆ ಬೇರೆ ರೀಸನ್ಸ್ಗೆ ರಾಜಕೀಯ ಪಕ್ಷಗಳು ವೀಕನ್ ಆಗಿರೋದು ಇದೆ ಈ ದೇಶದಲ್ಲಿ. ಲೈಕ್ BSP, ದ ವೇ ಇಟ್ ವೀಕನ್. ತಮಿಳುನಾಡಿನಲ್ಲಿ ಕೆಲವು ಹುಟ್ಟಿಕೊಂಡ ಸ್ಥಳೀಯ ಪಕ್ಷಗಳು, ದ ವೇ ಎ ಗ್ರೇಟ್ ಮೂಮೆಂಟ್ ಇನ್ ಅರ್ಲಿಯರ್ ಆಂಧ್ರ ಪ್ರದೇಶದಲ್ಲಿ, ಅವಿಭಾಜಿತ ಆಂಧ್ರ ಪ್ರದೇಶದಲ್ಲಿ ಆಗಿದ್ದಂಥ ಮೂಮೆಂಟ್ಗಳು ಕೆಲಸ ಆಗ್ತಿದ್ದಿದ್ದು ಇದೆ. ಟೇಕ್ ದಿ ಎಕ್ಸಾಂಪಲ್ ಆಫ್ ಕಮ್ಯುನಿಸ್ಟ್ ಪಾರ್ಟಿ, ಇವತ್ತಿನ ಪರಿಸ್ಥಿತಿ ಇದೆ. ಆದರೆ ಒಂದು ಚುನಾವಣೆಯ ಆಧಾರದಲ್ಲಿ ನೀವೇನಾದರೂ ಆ ಥರದ ಆಲೋಚನೆಗಳು ಮಾಡಿದ್ರೆ ದಟ್ಸ್ ನಾಟ್ ಕರೆಕ್ಟ್. ಹಂಗಾಗಲ್ಲ. ಕಾಂಗ್ರೆಸ್ಸೇ ತಗೊಳ್ಳಿಪ್ಪ, ಫಸ್ಟ್ ಪಾರ್ಲಿಮೆಂಟ್ರಿ ಎಲೆಕ್ಷನಲ್ಲಿ ಅಥವಾ ಸೆಕೆಂಡ್ ಅಲ್ಲ ಫಸ್ಟ್ ಅಲ್ಲ ಬಂದಾಗ ಅಪೋಸಿಷನ್ ಲೀಡರ್ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿ ಬಂದಿದ್ರಿ. ಹಾಗೆ ಎಲ್ಲರೂ ಏನು ಹೇಳಬೇಕಾಗಿತ್ತು? ಮುಗೀತು, ಈ ಕಾಂಗ್ರೆಸ್ ಕತೆ ಮುಗೀತು ಬಿಡ್ರಿ, ಆಯಿತು, ಇದು ಮುಗಿಸ್ಬಿಡ್ಬೋದು ಬೇಕಾರೆ, ಈಗ ಇನ್ನು ಆಗೋಯ್ತಿದ್ರು ಕತೆ ಅಂತಂದರೆ. ಕಾಂಗ್ರೆಸ್ ಹುಟ್ಟಿದೆದ್ದು ಬಂದಿಲ್ವಾ ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ? ರೀಸನ್ಸ್ ಏನಾದ್ರು ಇರಲಿ, ಎದ್ದು ಬಂದಿಲ್ವಾ? ಈ ರಾಜಕೀಯ ಜಾಣ್ಮೆ ಮತ್ತು ಪಾಂಡಿತ್ಯ ಮತ್ತು ಜ್ಞಾನನ ಕಾಮನ್ ಸೆನ್ಸ್ಗೆ ಅಪ್ಲೈ ಮಾಡಿ ಅರ್ಥಕೋಬೇಕು ಲೀಡರ್ಗಳು. ಸುಮ್ಮನೆ ಆ ಕ್ಷಣಕ್ಕೊಂದು ಬುರ್ಡೆ ಬಿಡು ಅಂತಂದ್ಬಿಟ್ಟು ಬಿಟ್ಟರೆ ಆಗಲ್ಲ. ಅದು ಹಂಗಲ್ಲ ಅಂತ ನನ್ನ ವಾದ. ಜನ ಎಲ್ಲವನ್ನೂ ನೆನಪಲ್ಲಿ ಇಟ್ಕೋತಾರೆ. ದೇರ್ ಆರ್ ಸರ್ಟನ್ ರೀಸನ್ಸ್. ಕೆಲವು ಪೊಲಿಟಿಕ್ ಪಾರ್ಟಿಗಳು ವೀಕನ್ ಆಗಿ ವ್ಯಾನಿಷ್ ಆಗಿರೋದು ಉಂಟು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಎಸ್. ಇನ್ನು ಬೈ ಎಲೆಕ್ಷನ್ ಸೋಲು ಗೆಲುವಿನ ಪರಾಮರ್ಶೆ ವೇಳೆಯೂ ಕೆಸರಚಾಟ ನಿಂತಿಲ್ಲ. ತಮ್ಮ ಮಗನನ್ನ ಗೆಲ್ಲಿಸಿಕೊಳ್ಳುವಲ್ಲಿ ವಿಫಲರಾದ ಕುಮಾರಸ್ವಾಮಿಯನ್ನ ಬಬ್ರುವಾಹನನಿಗೆ ರಣಹೇಡಿಗೆ ಶಾಸಕ ಯೋಗೇಶ್ವರ್ ಹೋಲಿಕೆ ಮಾಡಿದ್ದಾರೆ. ಅವರು ಕೇಂದ್ರ ಸಚಿವ ಆಗಿ ಏನ್ ಪ್ರಯೋಜನ ಅಂತ ಪ್ರಶ್ನೆ ಮಾಡಿದ್ದಾರೆ. DK ಶಿವಕುಮಾರ್ ಒಕ್ಕಲಿಗ ನಾಯಕ ಆಗೇ ಇಲ್ಲ ಅಂತ ಅಶೋಕ್ ಅವರು. ಇನ್ನು ಇದಕ್ಕೆ DK ಶಿವಕುಮಾರ್ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಎಲ್ಲ ಬೆಳವಣಿಗೆಗಳ ನಡುವೆ ನಿಖಿಲ್ ಹ್ಯಾಟ್ರಿಕ್ ಸೋಲಿನ ಬಗ್ಗೆ ಅವರ ತಾಯಿ ಒಂದು ಭಾವನಾತ್ಮಕ ಪತ್ರವನ್ನ ಬರೆದಿದ್ದಾರೆ. ಕುರುಕ್ಷೇತ್ರನ ಕೇಳಿದಾಗ ಬೊಬ್ಬರವನ್ನ ಹೇಳ್ತಾನಲ್ಲ, ಅಭಿಮನ್ಯುವನ್ನ ನೀನು ಯುದ್ಧಕ್ಕೆ ಕಳಿಸಿ ನೀನು ರಣಹೇಡಿ ಆಗ್ಬಿಟ್ಟೆ ಅಂತೇಳಿ. ಹಂಗೆ ಇವತ್ತು ಪರಿಸ್ಥಿತಿನೂ ಹಂಗೆ ಆಧುನಿಕ ಈ ಯುದ್ಧದಲ್ಲಿ ಕುಮಾರಸ್ವಾಮಿ ಅವರು ತಗೊಂಡಂಥ ನಿರ್ಣಯ ಹಂಗೆ ಆಗಿದೆ. ಮಗನ ಗೆಲ್ಸ್ಕೊಂಡು ಹೋಗಲಿಲ್ಲ ಅಂದಮೇಲೆ ಅವ್ರು ಸೆಂಟ್ರಲ್ ಮಂತ್ರಿ ಆಗಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಅವರಪ್ಪ ರಾಷ್ಟ್ರೀಯ ಅಧ್ಯಕ್ಷರಾಗಿ ಏನು ಪ್ರಯೋಜನ? DK ಶಿವಕುಮಾರ್ ಯಾವತ್ತೂ ಒಕ್ಕಲಿಗ ನಾಯಕರು ಆಗೇ ಇಲ್ಲ, ಮುಂದೇನೂ ಆಗೋದು ಇಲ್ಲ. ಒಕ್ಕಲಿಗರ ನಾಯಕ ಅಂದ್ರೆ ಯಾರು ನಂಬ್ತಾರೆ? ಯಾರು? ನಾನು ಲೀಡರ್ ಅಲ್ಲ, ನಾನು ಯಾವತ್ತು ಲೀಡರ್ ಅಂತ ಹೇಳಿದ್ದೀನಿ. ನೀನು ಅಶೋಕ್ ಅಣ್ಣ ಆಯ್ತಪ್ಪ. ನನ್ನ ತಮ್ಮ ಅಂತೂ ಸೋತಿರೋದು ನಿಜ. ಆ ಸೋತಿದ್ದ ಕೊಂಡಿಗಳು ಒಂದೊಂದೇ ಕಳ್ಕೋತಾ ಇದ್ದ. ಗೆಲುವು ರಥ ಓಡೋವಾಗ ಎಲ್ಲ ಚಕ್ರದ ಕೊಂಡಿಗಳು ಚೆನ್ನಾಗಿರುತ್ತವೆ. ರೋಡು ಯಾಮಾರಕ್ಕೆ ಸ್ಟಾರ್ಟ್ ಆದಾಗ ರಥದ ಕೊಂಡಿಗಳು ಕಳ್ಚ್ಕೊತವೆ. ಇದನ್ನು DK ಶಿವಕುಮಾರ್ ಅವರು ರಾಜಕೀಯದಲ್ಲಿ ನೋಡಿದ್ದಾರೆ. ಓಡೋವಾಗ ಎಲ್ಲ ಓಡ್ತಿರುತ್ತೆ, ಚೆನ್ನಾಗಿ ಓಡ್ತಾ ಇಲ್ದಿದ್ದಾಗ ಎಲ್ಲ ಕೊಂಡಿಗಳು ಕಳ್ಸ್ಕೊಂಡಿರುತ್ತವೆ. ಈ ಒಕ್ಕಲಿಗ ಲೀಡರ್ಶಿಪ್ಪನ್ನ ಅಶೋಕು DK ಶಿವಕುಮಾರು TV ಕ್ಯಾಮ್ರಾ ಮುಂದೆ ಡಿಸೈಡ್ ಮಾಡ್ತಾರೆ ಅಂತಂದರೆ ಅದಕ್ಕಿಂತ ಇನ್ನು ದೌರ್ಭಾಗ್ಯ ಇನ್ನೊಂದಿಲ್ಲ. ದ್ಯಾಟ್ ಈಸ್ ಆಲ್ ಡಿಸೈಡೆಡ್ ಓವರ್ ಎ ಲಾಂಗ್ ಪೀರಿಯಡ್ಡಲ್ಲಿ. ಒಂದು ಎಲೆಕ್ಷನ್ನು, ಒಂದು ದಿನ, ಒಂದು ಕಾರ್ಯಕ್ರಮ, ಒಂದು ಭಾಷಣದಿಂದ ಆಗಲ್ಲ ಅದು. ಇಟ್ ಟೇಕ್ಸ್ ಟೈಮ್. ಆಗಬಹುದು, ಪ್ರಶ್ನಾತೀತ ನಾಯಕನಾಗಿ ಹೊರಹೊಮ್ಮಬಹುದು DK ಶಿವಕುಮಾರ್ ಬೇಕಾರೆ, ನಂಗೆ ಗೊತ್ತಿಲ್ಲ. ಬಟ್ ಇಟ್ ವಿಲ್ ಟೇಕ್ ಟೈಮ್. ಹಂಗಲ್ಲ ಅದು. ಯೋಗೇಶ್ವರು ಬಬ್ರುವಾಹನ ರೇ, ತಂದೆ ಮಕ್ಕಳನ್ನ ಎಲೆಕ್ಷನ್ಗೆ ಕಳಿಸೋದು, ಮಕ್ಕಳು ಸೋಲೋದು ಗೆಲ್ಲೋದೆಲ್ಲ ಈ ದೇಶದಲ್ಲಿ ಎಷ್ಟು ನಡೆದಿಲ್ವಪ್ಪ. ಅವರೆಲ್ಲ ಯಾವ ಹೇಡಿಗಳು? ಅವರೆಲ್ಲ ಯಾವ ಹೇಡಿಗಳಂಗಾರೆ? ಎಷ್ಟು ಸೋತಿಲ್ಲಪ್ಪ. ಆಲ್ ರೈಟ್, ವಿಲಾಸರಾವ್ ದೇಶ್ಮುಖ್ಗಿಂತ ಗ್ರೇಟ್ ಮರಾಠ ಲೀಡರು ಮಹಾರಾಷ್ಟ್ರ ಕಾಂಗ್ರೆಸ್ಗೆ ಬೇಕಿತ್ತ? ಇದ್ದ ಯಾವ್ದಾರು ಅವ್ರು ಇದ್ದಾಗ ನಾ ಹೇಳ್ತಿರೋದು. DK ಶಿವಕುಮಾರ್ ಅವರ ಪರಮಾಪ್ತರು, ಅವರ ಪುತ್ರನ ಕ್ಷೇತ್ರಕ್ಕೆ ಅವರು ಹೋಗಿ ಬಂದರು. ಈಗ ಅವ್ರ ಮಗನ ಸೋಲ್ಸಿದ್ರಪ್ಪ ಅಲ್ಲಿ. ಹಂಗಂದ್ರೆ ಹಂಗಲ್ಲ. ತಂದೆ ಬದುಕಿದ್ದಾಗ, ತಂದೆ ಇಲ್ಲದಿದ್ದಾಗ ತಾಯಿ ತಂದೆ ಮಕ್ಕಳು ಕಳಿಸಿ ಸೋತಿರೋದೆಲ್ಲ ಇದೆ. ಹಂಗಿಲ್ಲ. DK ಶಿವಕುಮಾರೇ ತಮ್ಮನಿಗೆ ಗೆಲ್ಲಿಸ್ಕೊಳಕ್ಕಾಗಲಿಲ್ಲ ಅಂದ್ಬಿಟ್ಟು ನೀವು ರಣಹೇಡಿ ಬಿಡ್ತೀರಾ? ಹಂಗಲ್ಲ. ಇವತ್ತು ಅವ್ರು ಸಂಭ್ರಮಿಸ್ತಾ ಇದ್ದಾರೆ ಗೆಲುವಲ್ಲಿ. ಸಂಭ್ರಮಿಸ್ತಿಲ್ವಾ? ಈಗ ಸೋತಿದ್ದಿನ ಅವ್ರಿಗೂ ಬೇಜಾರಾಗಿ ಕೂತಿರ್ಲಿಲ್ವ ಅವರಿಬ್ರು?
ಅದಕ್ಕೆ ಈಗ ಒಂದೊಂದೇ ಕೊಂಡಿ ಬಿಚ್ಕೋತಿಲ್ವಾ ಅದಕ್ಕೆ ಹೇಳಿದ್ದು, ಈಗ ಗೆದ್ದಿದ್ದೀವಿ ಮಾತಾಡ್ತಿದ್ದೀವಿ, ನಾಳೆ ಇನ್ನೊಬ್ರಿಗೆ ಇನ್ನೊಂದು ಗೆಲುವು ಬಂದಾಗ ಅವ್ರು ಕೊಂಡಿ ಬಿಚ್ಚಿಸ್ತಾರೆ ಹೌದು, ಅಷ್ಟೇ ಪರಿಸ್ಥಿತಿಗಳಿಗೆ